ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಫುಡಿ ಮಾಂಕ್. ಇವತ್ತಿನ ಮಾಂಕ್ ವ್ಲಾಗ್ಸಲ್ಲಿ ನಾವು ಮತ್ತೆ 200 ರೂಪೀಸ್ ಫುಡ್ ಟೂರ್ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಇವತ್ತು ಯಾವ ಏರಿಯಾ ಮಾಡ್ತೀವಿ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ರೆಗ್ಯುಲರ್ ಆಗಿ 200 ರೂಪೀಸ್ ವಿಡ್ರಾ ಮಾಡ್ಕೊಳ್ಳೋಣ ಬನ್ನಿ. ಹಾಂ, 200 ರೂಪೀಸ್ ಬಂದಿದೆ. ಸೊ ಇವತ್ತು ನಾವು ಬಂದಿರತಕ್ಕಂಥ ಜಾಗ ನೋಡಿದ್ರೆ ಬನಶಂಕರಿ ಸೆಕೆಂಡ್ ಸ್ಟೇಜು BDA ಕಾಂಪ್ಲೆಕ್ಸ್ ಸುತ್ತಮುತ್ತ 200 ರೂಪೀಸಲ್ಲಿ ಏನೇನು ತಿನ್ಬೋದು ಅಂತ ನೋಡೋಕ್ಕೆ ಬಂದಿದ್ದೀವಿ. ಸೊ ವಿಡಿಯೋ ಶುರು ಹಚ್ಕೊಳ್ಳೋಣ. ಸೊ ಮೊದಲಿಗೆ ಇವತ್ತು ಒಂದು ಫೇಮಸ್ ಪಿಚ್ ಶಾಪಿಂದ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಬನಶಂಕರಿ ಸೆಕೆಂಡ್ ಸ್ಟೇಜು 16th ಮೇನ್ ರೋಡು ಬನಶಂಕರಿ ಪಾರ್ಕ್ ಎದುರುಗಡೆ ಇರುವಂಥ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಕಾಫಿ ಬಾರ್ಗೆ ಬಂದಿದ್ವಿ. ಈ ಜಾಗದಲ್ಲಿ ಹಲವಾರು ಡಿಶಸ್ ಭಾಳನೇ ಫೇಮಸ್ಸು. ಅದರಲ್ಲಿ ನಾವು ಇವತ್ತು ಯಾವ ಡಿಶ್ ಟ್ರೈ ಮಾಡ್ತೀನಿ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಮೇಡಮ್, ಒಂದು ಮಸಾಲ ದೋಸೆ, ಅದಕ್ಕೊಂದು ಎಕ್ಸ್ಟ್ರಾ ಬೆಣ್ಣೆ. ಹಾಂ, ಎಷ್ಟು? 60. ಸೊ ಒಂದು ಮಸಾಲೆ ದೋಸೆ ಬಂದು 50 ರೂಪಾಯಿ, ಅದರ ಜೊತೆಗೆ ಎಕ್ಸ್ಟ್ರಾ ಬೆಣ್ಣೆಗೆ 10 ರೂಪಾಯಿ. ಸೊ ಟೋಟಲ್ 60 ರೂಪಾಯಿ ಆಗಿದೆ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಕಾಫಿ ಬಾರು 1985ರಲ್ಲಿ ಶುರು ಮಾಡಿ ಇವತ್ತಿಗೂ ಕ್ರೌಡ್ಸ್ ಫೇವರೇಟ್ ಆಗಿ ಹಲವಾರು ರೀತಿಯಾದ ತಿಂಡಿ ಪದಾರ್ಥಗಳನ್ನ ಸರ್ವ್ ಮಾಡ್ಕೊಂಡು ಬರ್ತಿದ್ದಾರೆ. ನಾವು ಇವ್ರ ಹತ್ರ ಆರ್ಡರ್ ಮಾಡಿದ್ದು ಒಂದು ಪ್ಲೇಟ್ ಮಸಾಲೆ ದೋಸೆ ಮೇಕಿಂಗ್ ನೋಡ್ರೆ ಗೊತ್ತಾಗುತ್ತೆ ಇದು ಓಲ್ಡ್ ಸ್ಕೂಲ್ ಸ್ಟೈಲ್ ಅಂತ. ಎಣ್ಣೆನ ಬಳಕೆ ಮಾಡಿ ಒಂದು ಪರ್ಫೆಕ್ಟ್ ಆಗಿ ಮಸಾಲೆ ದೋಸೆ ತಯಾರು ಮಾಡ್ಕೊಡ್ತಾರೆ. ಅದು ಬಿಟ್ಟರೆ ಇವ್ರ ಹತ್ರ ಇಡ್ಲಿ ವಡೆ ಎಲ್ಲ ಭಾಳನೇ ಫೇಮಸ್ಸು. ಅದರಲ್ಲಿ ಇವರು ಚಟ್ನಿ ಮಾತ್ರ ಸರ್ವ್ ಮಾಡ್ತಾರೆ. ಚಟ್ನಿಗೆ ಹೆಸರುವಾಸಿ ಮಾಡಿರ್ತಕ್ಕಂಥ ಹೋಟೆಲ್ ಅಂದ್ರೆ ತಪ್ಪಂತೂ ಆಗೋದಿಲ್ಲ. ದೋಸೆಗೆ ಬಳಸುವಂತ ಪಲ್ಯ ಸೆಮಿ ಲಿಕ್ವಿಡ್ ಟೆಕ್ಸ್ಚರ್ ಇರುತ್ತೆ ಅಂಡ್ ದೋಸೆಗೆ ಯಾವುದೇ ರೀತಿಯಾದ ಚಟ್ನಿ ಸ್ಪ್ರೆಡ್ ಮಾಡಲ್ಲ, ಹಾಗೆ ರೆಡಿ ಮಾಡಿ ಕೊಡ್ತಾರೆ. ದೋಸೆನ ಸರ್ವ್ ಮಾಡಾಗ ಒಂದು ನೀರ್ಕಾಯಿ ಚಟ್ನಿ, ಅದ್ರ ಜೊತೆ ಗಟ್ಟಿ ಚಟ್ನಿ, ಮೇಲ್ಗಡೆ ಬೆಣ್ಣೆ ಬೇಕಿದ್ರೆ 10 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ. ಮಸಾಲೆ ದೋಸೆ ವಿತ್ ಬೆಣ್ಣೆ ತೊಗೊಂಡಿದ್ವಿ. ಒಂದು ನೀರ್ಕಾಯಿ ಚಟ್ನಿ ಕೊಟ್ಟಿದ್ದಾರೆ, ಇನ್ನೊಂದು ಗಟ್ಟಿ ಚಟ್ನಿ ಕೊಟ್ಟಿದ್ದಾರೆ, ಮೇಲ್ಗಡೆ ಬೆಣ್ಣೆ. ಹೇಗಿದೆ ನೋಡೋಣ. ಮೊದಲಿಗೆ ಅವ್ರು ಕೊಟ್ಟಿರ್ತಕ್ಕಂಥ ಬೆಣ್ಣೆನ ದೋಸೆ ಮೇಲ್ಗಡೆ ಕಂಪ್ಲೀಟ್ ಆಗಿ ಸ್ಪ್ರೆಡ್ ಮಾಡ್ಕೊಂಡ್ರೆ ಪ್ರತಿಯೊಂದು ಬೈಟಲ್ಲೂ ನಮಗೆ ಬೆಣ್ಣೆ ಫ್ಲೇವರ್ ಸಿಗ್ತಾ ಹೋಗ್ತಿರುತ್ತೆ. ಆ್ಯಂಡ್ ದೋಸೆ ಟೆಕ್ಸ್ಚರ್ ಬಗ್ಗೆ ಹೇಳ್ಬೇಕಾದ್ರೆ ಅಲ್ಲಲ್ಲೂ ಸ್ವಲ್ಪ ಕ್ರಿಸ್ಪಿ, ಅಲ್ಲಲ್ಲೂ ಸ್ವಲ್ಪ ಸಾಫ್ಟ್ ಆಗಿ ಒಂಥರ ಓಲ್ಡ್ ಸ್ಕೂಲ್ ಸ್ಟೈಲ್ ಆಫ್ ಮಸಾಲ ದೋಸೆ ಥರನೇ ಇರುತ್ತೆ. ಆ್ಯಂಡ್ ಪಲ್ಯ ಅಂತೂ ಒಂಥರ ವೆಲ್ ಬ್ಯಾಲೆನ್ಸ್ಡ್ ಆಗಿ ಪರ್ಫೆಕ್ಟ್ ಆಗಿತ್ತು. ಚಟ್ನಿ ಜೊತೆ ನೆಂಚ್ಕೊಂಡು ತಿಂತಾ ಇದ್ರಂತೂ ಪರ್ಫೆಕ್ಟ್ ಕಾಂಬಿನೇಷನ್, ಭಾಳನೇ ಚೆನ್ನಾಗಿತ್ತು. 35ಕ್ಕಿಂತ ಹೆಚ್ಚು ವರ್ಷಗಳ ಇತಿಹಾಸ ಇರುವಂಥ ಲಕ್ಷ್ಮೀ ವೆಂಕಟೇಶ್ವರ ಕಾಫಿ ಬಾರಲ್ಲಿ ಒಳ್ಳೆ ತಿಂಡಿ ತೋರಿಸ್ಕೊಟ್ಟೆ. ಮಸಾಲೆ ದೋಸೆ ವಿತ್ ಬೆಣ್ಣೆ, ಇದಕ್ಕೆ 60 ರೂಪಾಯಿ ಖರ್ಚಾಗಿದೆ. ಈಗ ನಾವು ನೆಕ್ಸ್ಟ್ ಯಾವ ಜಾಗಕ್ಕೆ ಹೋಗ್ತೀವಿ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಈಗ ನಾವು ಬಂದಿರತಕ್ಕಂಥ ಜಾಗ ಹೆಸರು ನೋಡಿದ್ರೆ ತಿಂಡಿ ಬಂಡಿ ಅಂದ್ಬಿಟ್ಟು ಇದೊಂದು ಸ್ಟ್ರೀಟ್ ಕಾರ್ಟ್. ಈ ಕಾರ್ಟಲ್ಲಿ ಸುಮಾರು ಸೌತ್ ಇಂಡಿಯನ್ ತಿಂಡಿಗಳೆಲ್ಲ ಮಾಡ್ಕೊಂಡು ಬರ್ತಿರ್ತಾರೆ. ಸಂಜೆ ಒಂದು 5:30 ಮೇಲೆ ಶುರು ಮಾಡಿ ನೈಟ್ 10:30 11 ಗಂಟೆ ತನಕ ಮಾಡ್ತಿರ್ತಾರೆ. ಇವ್ರ ಹತ್ರ ತಟ್ಟೆ ಇಡ್ಲಿ ಭಾಳನೇ ಫೇಮಸ್ಸು. ಸೊ ಅದನ್ನು ನಾನು ನಿಮಗೆಲ್ಲ ತೋರಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ, ಬನ್ನಿ ಹೋಗೋಣ. ಸರ್, ಒಂದು ಸಿಂಗಲ್ ಇಡ್ಲಿ, ತಟ್ಟೆ ಇಡ್ಲಿ ಮತ್ತು ಒಂದು ಸಿಂಗಲ್ ವಡೆ ಎಷ್ಟು? 25. ಬೆಣ್ಣೆ ಹಾಕ್ತೀರಾ? ಬೆಣ್ಣೆಗೆ ಚಾರ್ಜ್. ಸರಿ, ಒಂದು ಪ್ಲೇಟ್ ಕೊಡಿ. ಬನಶಂಕರಿ BDA ಕಾಂಪ್ಲೆಕ್ಸ್ ಪಕ್ಕದಲ್ಲಿ ಮೆಕ್ಡೊನಾಲ್ಡ್ಸ್ ಎದುರುಗಡೆ ಇರುವಂಥ ತಿಂಡಿ ಬಂಡಿ ಕಾರ್ಟು ಸುಮಾರು ಒಂದು 4 ವರ್ಷದಿಂದ ನಡ್ಸ್ಕೊಂಡ್ ಬರ್ತಿದ್ದಾರೆ. ಇವ್ರ ಹತ್ರ ತಟ್ಟೆ ಇಡ್ಲಿ ಭಾಳನೇ ಫೇಮಸ್ಸು. ಯಾಕೆ ಅಂತ ಹೇಳಿದ್ರೆ ಬಾಯಲ್ಲಿ ಹಾಕಿದ 2 ಸೆಕೆಂಡಲ್ಲಿ ಕರ್ಗೆ ಹೋಗ್ಬಿಡುತ್ತೆ, ಅಷ್ಟು ಮೃದುವಾಗಿ ತಯಾರು ಮಾಡ್ತಾರೆ. ಅದು ಬಿಟ್ಟರೆ ಇವ್ರ ಹತ್ರ ಉದ್ದಿನ ವಡೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಪಲಾವ್ ಕೂಡ ತಯಾರು ಮಾಡ್ತಾರೆ. ಪ್ರತಿದಿನ ಒಂದೊಂದು ರೈಸ್ ಪಾಟ್ ಮಾಡ್ತಾರೆ. ನಾವು ಹೋಗಿದ್ದ ದಿನ ವೆಜಿಟೇಬಲ್ ಪಲಾವ್ ಇತ್ತು. ಒಂದು ದಿನ ವಡೆ 10 ರೂಪಾಯಿ. ಸೈಜ್ ವಿಚಾರಕ್ಕೆ ಬಂದರೆ ಸೈಜ್ ಮೀಡಿಯಮ್ ಆಗಿರುತ್ತೆ. ತಿಂತಾ ತುಂಬಾ ಚೆನ್ನಾಗಿರುತ್ತೆ. ಕ್ರಿಸ್ಪಿ ಟೆಕ್ಸ್ಚರ್, ಒಳಗಡೆ ಸಾಫ್ಟ್ ಆಗಿ ಪರ್ಫೆಕ್ಟ್ ಆಗಿ ಮಾಡಿರ್ತಾರೆ. ಸೊ ನಮ್ಮ ಆರ್ಡರ್ ಪ್ರಕಾರ ಬಿಸಿಯಾದ ಸಿಂಗಲ್ ತಟ್ಟೆ ಇಡ್ಲಿ, ಅದ್ರ ಜೊತೆಗೆ ಒಂದು ಸಿಂಗಲ್ ಉದ್ದಿನ ವಡೆ, ಮೇಲ್ಗಡೆ ಬೆಣ್ಣೆ ಹಾಕಿ 2 ಚಟ್ನಿ ಜೊತೆ ಸರ್ವ್ ಮಾಡ್ತಾರೆ. ನೋಡೋಕ್ಕಂತೂ ಭಾಳ ಅಟ್ರಾಕ್ಟಿವ್ ಆಗಿತ್ತು. ಒಂದು ಬಿಸಿಯಾಗಿರೋದ್ರಿಂದ ಬೆಣ್ಣೆ ಕರ್ಗೋಗ್ತಿತ್ತು. ಸಿಂಗಲ್ ಇಡ್ಲಿ, ಸಿಂಗಲ್ ವಡೆ ಆ್ಯಂಡ್ ಮೇಲ್ಗಡೆ ಬೆಣ್ಣೆ, ಅದ್ರ ಜೊತೆ 2 ಚಟ್ನಿ ಕೊಟ್ಟಿದ್ದಾರೆ. ಹೇಗಿದೆ ನೋಡೋಣ. ಕರ್ಗೋಗ್ತಿದ್ದಂಥ ಬೆಣ್ಣೆನ ಇಡ್ಲಿ ಪೂರ್ತಿಯಾಗಿ ಸ್ಪ್ರೆಡ್ ಮಾಡಿಕೊಂಡು ಮೃದುವಾಗಿ ಹೂ ಥರ ಇರೋ ತಟ್ಟೆ ಇಡ್ಲಿನ ಒಂದು ಚೂರೇ ಕಟ್ ಮಾಡ್ಕೊಂಡು ಚಟ್ನಿ ಜೊತೆ ಹತ್ಕೊಂಡು ತಿಂತಾ ಇದ್ರೆ ಸಗದಾಗಿರುತ್ತೆ. ಅದರಲ್ಲೂ ಎಸ್ಪೆಷಲಿ ಆ ಕೆಂಪು ಚಟ್ನಿ ಇದೆ ನೋಡಿ, ಅದರಲ್ಲಿ ಗಾರ್ಲಿಕ್ ಅಂಶ, ಅದ್ರ ಜೊತೆಗೆ ಸ್ವಲ್ಪ ಹುಳಿ ಸ್ವಲ್ಪ ಖಾರ ಮಿಕ್ಸ್ ಆಗಿ ನಿಜವಾಗ್ಲೂ ಸಗದಾಗಿತ್ತು ಅಂತ ಹೇಳ್ಬೇಕು. ಈ ಸರೌಂಡಿಂಗ್ ಅಲ್ಲಿ ಒನ್ ಆಫ್ ದ ಸಾಫ್ಟೆಸ್ಟ್ ಇಡ್ಲಿ ಅಂತ ಕೇಳಿದ್ರೆ ಡೆಫಿನೆಟ್ ಆಗಿ ತಿಂಡಿ ಬಂಡಿ ಅಂತ ಹೇಳ್ತೀನಿ. ಈಗ ಇಡ್ಲಿ ಜೊತೆ ಕೊಟ್ಟಿರ್ತಕ್ಕಂಥ ಉದ್ದಿನ ವಡೆ ಬಗ್ಗೆ ನೋಡೋಣ. ಮೇಲ್ಗಡೆ ಎಲ್ಲ ಕ್ರಿಸ್ಪಿ ಟೆಕ್ಸ್ಚರ್, ಒಳಗಡೆ ಪರ್ಫೆಕ್ಟ್ ಆಗಿ ಬೆಂದಿತ್ತು. ಅಂಡ್ 2 ಚಟ್ನಿ ಜೊತೆ ನೆಂಚ್ಕೊಂಡು ತಿಂತಾ ಇದ್ರಂತೂ ಸೂಪರ್ ಆಗಿತ್ತು. ಅದರಲ್ಲೂ ಮೀಡಿಯಂ ಸೈಜ್ ಇರೋದ್ರಿಂದ ತಿಂತಾ ನಿಮಗೆ ಒಂಥರ ಅಡಿಕ್ಟಿವ್ ಆಗಿ 2ನೇ ತೊಗೊಂಡು ತಿನ್ನೋಣ ಏನೋ ಅನ್ಸುತ್ತೆ, ಅಷ್ಟು ಸಗದಾಗಿರುತ್ತೆ. ತಿಂಡಿ ಬಂಡಿಲಿ ಸೂಪರ್ ಸಾಫ್ಟ್ ಆಗಿರೋಂಥ ತಟ್ಟೆ ಇಡ್ಲಿ ತೋರಿಸ್ಕೊಟ್ಟೆ. ಇಲ್ಲಿ 25 ರೂಪಾಯಿ ಖರ್ಚಾಯಿತು. ಟೋಟಲ್ ಆಗಿ ಇವಾಗ ತನಕ 85 ರೂಪಾಯಿ ಖರ್ಚಾಗಿ ಇನ್ನು 115 ರೂಪಾಯಿ ನಮ್ಮ ಹತ್ರ ಉಳ್ಕೊಂಡಿದೆ. ಈಗ ನಾವು BDA ಕಾಂಪ್ಲೆಕ್ಸ್ ಒಳಗಡೆ ಬಂದಿದ್ದೀವಿ ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೇಳ್ಬಿಟ್ಟು. BDA ಕಾಂಪ್ಲೆಕ್ಸ್ ಒಳಗಡೆ ಅಂದಿದ ತಕ್ಷಣ ಯಾವ ಅಂಗಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ಬನ್ನಿ ತೋರಿಸ್ಕೊಡ್ತೀನಿ.
ಸಮೋಸ, 1 ಪ್ಲೇಟ್ ಜಿಲೇಬಿ. ಎಷ್ಟು? ಸಮೋಸ 18 rupees, jalebi 2 piece 18 rupees. ಪೂನಂ ಸ್ವೀಟ್ಸ್ ಅಂದ್ರೆ ಬನಶಂಕರಿ ಲೋಕಲೈಟ್ಸ್ಗೆ ಅಥವಾ ಬ್ಯಾಂಗ್ಳೂರಿಯನ್ಸ್ಗೆ ಒನ್ ಆಫ್ ದ ಫೇವರೇಟ್ ಜಾಗ ಅಂತಾನೆ ಹೇಳ್ತಾರೆ. ಯಾಕೆಂತ ಹೇಳಿದ್ರೆ ಇವ್ರು ಸರ್ವ್ ಮಾಡೋಂಥ ಸ್ನ್ಯಾಕ್ಸು ಸ್ವೀಟ್ಸು ಸಿಕ್ಕಾಪಡೆ ಫೇಮಸ್ಸು. ಅದರಲ್ಲೂ ಜಿಲೇಬಿ, ಸಮೋಸ, ಕಚೋರಿ ಎಲ್ಲ ಮಾತಾಡಂಗೆ ಇಲ್ಲ, ಅಷ್ಟು ಸಗದಾಗಿರುತ್ತೆ. ಆ್ಯಂಡ್ ಬಿಸಿ ಬಿಸಿಯಾಗಿ ಅಲ್ಲಿಗಲ್ಲಿಗೆ ತಯಾರು ಮಾಡಿ ಸರ್ವ್ ಮಾಡ್ತಾನೆ ಇರ್ತಾರೆ. ಬಿಸಿ ಬಿಸಿಯಾಗಿ ತಿಂತಾ ಇದ್ರಂತೂ ನಿಜವಾಗ್ಲೂ ಅದ್ಭುತವಾಗಿರುತ್ತೆ ಅಂತಲೇ ಹೇಳಬೇಕು. 1 ಪ್ಲೇಟ್ ಸಮೋಸ ಮತ್ತು 1 ಪ್ಲೇಟ್ ಜಿಲೇಬಿ ತೊಗೊಂಡಿದ್ವಿ. ಜಿಲೇಬಿ ನೋಡಿದ್ರೆ 18 ರೂಪಾಯಿ 2 ಪೀಸ್ ಕೊಡ್ತಾರೆ. ಫ್ರೆಶ್ ಆಗಿ ಇವಾಗಲೇ ತಯಾರು ಮಾಡಿದ್ದಾರೆ. ಹೇಗಿದೆ ನೋಡೋಣ. ಸೊ 2ರಲ್ಲಿ ಫಸ್ಟ್ ಸಮೋಸ ಟ್ರೈ ಮಾಡೋಣ ಅಂತೇಳಿ ತೊಗೊಂಡಿದ್ವಿ. ಸಮೋಸ ನೋಡಿದ್ರೆ ಮೇಲ್ಗಡೆ ಗ್ರೀನ್ ಚಟ್ನಿ ಹಾಕಿದ್ದಾರೆ ಅಷ್ಟೇ, ಇನ್ನೇನು ಈರುಳ್ಳಿ ಎಲ್ಲ ಹಾಕಿಲ್ಲ. ಸೊ ಹೇಗಿದೆ ನೋಡೋಣ. ಸಮೋಸನ ಬಿಸಿ ಬಿಸಿಯಾಗಿ ತಿನ್ಬೇಕಾದ್ರೆ ಮೇಲ್ಗಡೆ ಎಲ್ಲ ಕ್ರಂಚಿ ಟೆಕ್ಸ್ಚರ್, ಒಳಗಡೆ ಆಲೂ ಸ್ಟಫಿಂಗು. ಆಲೂ ಸ್ಟಫಿಂಗ್ ಬಗ್ಗೆ ಹೇಳ್ಬೇಕಾದ್ರೆ ಒಂಥರ ಚೂರು ಖಾರ ಇರುತ್ತೆ, ಬಟ್ ಸಖದಾಗಿ ಮಾಡಿದ್ರು ಅಂತಲೇ ಹೇಳಬೇಕು. ಜಿಲೇಬಿ ಬಗ್ಗೆ ನೋಡಿದ್ರೆ ಟೆಕ್ಸ್ಚರು ಫುಲ್ ಕ್ರಿಸ್ಪಿಯಾಗಿತ್ತು. ಅಂಡ್ ತಿಂತ ಬಹಳ ಜ್ಯೂಸಿಯಾಗಿ ಸ್ವೀಟ್ ಇಷ್ಟ ಆಗೋರ್ಗಂತೂ ಖಂಡಿತವಾಗ್ಲೂ ಭಾಳನೇ ಇಷ್ಟ ಆಗುತ್ತೆ. ಹೈಲಿ ರೆಕಮೆಂಡೆಡ್, ಟ್ರೈ ಮಾಡಿ ನೋಡಿ. ಪೂನಂ ಸ್ವೀಟ್ಸಲ್ಲಿ ಚೆನ್ನಾಗಿರೋಂಥ ಸ್ನ್ಯಾಕ್ಸ್ ತಿಂದ್ವಿ. ಇಲ್ಲಿ 36 ರೂಪಾಯಿ ಖರ್ಚಾಯಿತು. ಈಗ ನಾವು ಒಂದು ಗೋಬಿ ತಿನ್ನೋಣ ಅಂತ ಹೇಳ್ಬಿಟ್ಟು ಈ BDA ಕಾಂಪ್ಲೆಕ್ಸ್ ಬ್ಯಾಕ್ ಸೈಡೇ ಒಂದು ಅಂಗಡಿ ಇದೆ. ಒಂದು ರೀಸೆಂಟಾಗಿ ಓಪನ್ ಮಾಡಿದ್ದಾರೆ. ಪಾಲಕ್ ಬೇಸ್ಡ್ ಗೋಬಿ ಮಂಚೂರಿ ಎಲ್ಲ ಮಾಡ್ಕೊಂಡ್ಬರ್ತಾರೆ. ಸೊ ಅದನ್ನು ತೋರಿಸ್ಕೊಳ್ಳೋಣ ಅಂತ ಹೇಳಿ ಹೋಗ್ತಾಯಿದ್ವಿ. ಬನ್ನಿ ಹೋಗೋಣ. ಫಾಸ್ಟ್ ಫುಡ್ ಕಾರ್ನರ್ ಕಾರ್ಟಲ್ಲಿ ತಯಾರು ಮಾಡುವಂಥ ಪ್ರತಿಯೊಂದು ಡಿಶ್ಗೂ ಪಾಲಕ್ನ ಬಳಕೆ ಇದ್ದೇ ಇರುತ್ತೆ. ಸೊ ಪಾಲಕ್ನ ಮಸಾಲವನ್ನು ತಯಾರು ಮಾಡಿಕೊಂಡು ಅದಕ್ಕೆ ಬೇಬಿ ಕಾರ್ನು, ಆಮೇಲೆ ಕಾಲಿಫ್ಲವರು, ಕ್ಯಾಬೇಜ್ ಅಂತ ಎಲ್ಲ ತಯಾರು ಮಾಡಿಕೊಂಡು ಅದನ್ನು ಒಂದು ಮಂಚೂರಿ ಥರ ಮಾಡ್ಕೊಡ್ತಾರೆ. ಪಾಲಕ್ ಬೇಸ್ಡ್ ಮಂಚೂರಿಯನ್ಸು ಸಿಕ್ಕಾಪಟ್ಟೆ ಕಡೆ ಮಾಡ್ಕೊಂಡ್ಬರ್ತಿದ್ದಾರೆ. ಬಟ್ ಇವ್ರ ಹತ್ರ ಸಿಕ್ಕಾಪಟ್ಟೆ ಫೇಮಸ್ ಅಂದರೆ ತಪ್ಪಂತೂ ಆಗೋದಿಲ್ಲ. ಯಾಕಂದರೆ ಸಂಜೆ 5:30-6 ಗಂಟೆಗೆ ಶುರು ಮಾಡ್ತಾರೆ. ಅಷ್ಟೊತ್ತಿಗೆ ಜನಸಾಗರ ಆಗಿ ಕಾಯ್ತಾ ನಿಂತಿರ್ತಾರೆ ಒಂದೊಂದು ಪ್ಲೇಟ್ ಆರ್ಡರ್ ಮಾಡಿಕೊಂಡು. ಇವ್ರ ಹತ್ರ ನಾವು ಆರ್ಡರ್ ಮಾಡಿದ್ದು ಒಂದು ಕ್ಯಾಬೇಜ್ ಮಂಚೂರಿಯನ್ನು ಹಾಫ್ ಪ್ಲೇಟು. ಸೊ ಹಾಫ್ ಪ್ಲೇಟ್ಗೆ 30 ರೂಪಾಯಿ. ಕ್ವಾಂಟಿಟಿ ವೈಸ್ ನೋಡಿದ್ರೆ 30 ರೂಪಾಯಿಗೆ ಖಂಡಿತವಾಗ್ಲೂ ಜಸ್ಟಿಫೈ ಮಾಡ್ಕೊಂಡು ಮೇಲ್ಗಡೆ ಈರುಳ್ಳಿ ಎಲ್ಲ ಹಾಕ್ಕೊಡ್ತಾರೆ. ಟೇಸ್ಟ್ ವೈಸ್ ನೋಡಿದ್ರೆ ಕ್ಯಾಬೇಜ್ ಇಂದ ಮೇಲ್ಗಡೆ ಎಲ್ಲ ಕ್ರಂಚಿ ಟೆಕ್ಸ್ಚರ್, ಒಳಗಡೆ ಸಾಫ್ಟ್ ಆಗಿ ಪರ್ಫೆಕ್ಟ್ ಆಗಿತ್ತು. ಒಂದು ಪ್ರತಿಯೊಂದು ಬೈಟಲ್ಲೂ ಆ ಪಾಲಕ್ನ ಫ್ಲೇವರ್ ನಿಮಗೆ ಸಿಗ್ತಾ ಹೋಗುತ್ತೆ. ಒಂಥರ ಯೂನಿಕ್ ಆಗಿತ್ತು ಅಂತ ಹೇಳಬೇಕು. ಇಲ್ಲಿ ಚೆನ್ನಾಗಿರೋಂಥ ಪಾಲಕ್ ಬೇಸ್ಡ್ ಕ್ಯಾಬೇಜ್ ಮಂಚೂರಿ ತೋರಿಸ್ಕೊಟ್ಟೆ, ಚೆನ್ನಾಗಿತ್ತು. 30 ರೂಪಾಯಿ ಖರ್ಚಾಯಿತು. ಸೊ ಇವಾಗ ತನಕ ಟೋಟಲ್ ಆಗಿ 151 ರೂಪಾಯಿ ಖರ್ಚಾಗಿದೆ. 49 ರೂಪಾಯಿ ನಮ್ಮ ಹತ್ರ ಉಳ್ಕೊಂಡಿದೆ. ಈಗ ನೆಕ್ಸ್ಟ್ ಯಾವ ಜಾಗಕ್ಕೆ ಹೋಗ್ತೀನಿ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಇವತ್ತಿನ ವಿಡಿಯೋನ ಒಂದು ಸಿಹಿ ಪದಾರ್ಥದಿಂದ ಮುಗಿಸೋಣ ಅಂತ ಹೇಳ್ಬಿಟ್ಟು ಕೊನೆ ಪಿಟ್ ಸ್ಟಾಪ್ ಆಗಿ ನಾವು ಬಂದಿರ್ತಕ್ಕಂಥ ಜಾಗ ನೋಡ್ರೆ ಮನೆ ಹೋಳಿಗೆ. ಇಲ್ಲಿ ವಿವಿಧ ರೀತಿಯಾದ ಹೋಳಿಗೆಗಳು ಸಿಗುತ್ತೆ. ನಾವಿವತ್ತು ಯಾವ ಹೋಳಿಗೆ ತಿಂತೀವಿ ತೋರಿಸ್ಕೊಡ್ತೀವಿ, ಬನ್ನಿ ಹೋಗೋಣ. ಮೇಡಮ್, ಒಂದು ಬಾದಾಮ್ ಹೋಳಿಗೆ ಕೊಡಿ. ನಾವು ಹೋಳಿಗೆನ ಆರ್ಡರ್ ಮಾಡಿದ ನಂತರ ಅಲ್ಲಿಗಲ್ಲಿಗೆ ಫ್ರೆಶ್ ಆಗಿ ಬಿಸಿ ಬಿಸಿಯಾಗಿ ತಯಾರು ಮಾಡಿಕೊಡ್ತಾರೆ. ನಾವಿವತ್ತು ಆರ್ಡರ್ ಮಾಡಿದ್ದು ಇವ್ರ ಹತ್ರ ಬಾದಾಮ್ ಹೋಳಿಗೆ. ಬಾದಾಮ್ ಹೋಳಿಗೆ ಬಿಟ್ಟರೆ ಇವ್ರ ಹತ್ರ ಹಲವಾರು ರೀತಿಯಾದ ಹೋಳಿಗೆಗಳು ಸಿಗುತ್ತೆ. ಬಟ್ ನಮಗೆ ಬಾದಾಮ್ ಇಷ್ಟ ಅಂತ ಹೇಳ್ಬಿಟ್ಟು ಅದನ್ನು ಟ್ರೈ ಮಾಡೋಣ ಅಂತೇಳಿ ತೊಗೊಂಡ್ವಿ. 40 ರೂಪಾಯಿ ಬಾದಾಮ್ ಹೋಳಿಗೆಗೆ. ಸುಮಾರು ಒಂದು 2 ವರ್ಷಗಳಿಂದ ನಡ್ಸ್ಕೊಂಡ್ ಬರ್ತಿದ್ದಾರೆ. ಇವ್ರ ಹತ್ರ ಹೋಳಿಗೆ ಮಾತ್ರ ಅಲ್ಲದೆ ವಿವಿಧ ರೀತಿಯಾದ ಕುರುಕ್ ತಿಂಡಿಗಳು ಕೂಡ ಸಿಗುತ್ತೆ. ಹೋಳಿಗೆ ರೆಡಿ ಆಗಿದ ನಂತರ ಬಿಸಿ ಬಿಸಿಯಾಗಿ ಪ್ಲೇಟ್ಗೆ ಹಾಕಿ ಅದ್ರ ಮೇಲ್ಗಡೆ ಒಂದಷ್ಟು ತುಪ್ಪ ಹಾಕ್ಕೊಡ್ತಾರೆ. ಬಾದಾಮಿ ಹೋಳಿಗೆ ತೊಗೊಂಡಿದ್ವಿ, ಮೇಲ್ಗಡೆ ತುಪ್ಪ ಹಾಕಿದ್ದಾರೆ. ಹೇಗಿದೆ ನೋಡೋಣ. ಟೇಸ್ಟ್ ವೈಸ್ ನೋಡಿದ್ರೆ ಬಾದಾಮಿ ಪೂರ್ಣ ಹೋಳಿಗೆ ಪೂರ್ತಿ ಸ್ಪ್ರೆಡ್ ಆಗಿರುತ್ತೆ. ಎಲ್ಲ ಕಡೆ ನೀವು ತಿನ್ಬೇಕಾದ್ರೆ ಬಾದಾಮಿನ ಫ್ಲೇವರ್ ಸಿಗ್ತಾ ಬರ್ತಿರುತ್ತೆ. ಬಟ್ ಬಾದಾಮಿ ಫ್ಲೇವರ್ ನೋಡಿದ್ರೆ ಜಾಸ್ತಿ ಸ್ವೀಟಿಶ್ ಆಗಿಲ್ಲದೆ ಒಂಥರ ಸಟಲ್ ಆಗಿ ಪರ್ಫೆಕ್ಟ್ ಆಗಿ ಮಾಡಿರ್ತಾರೆ. ಭಾಳನೇ ಚೆನ್ನಾಗಿತ್ತು. ಇಲ್ಲಿ ಬಾದಾಮ್ ಹೋಳಿಗೆಗೆ 40 ರೂಪಾಯಿ ಖರ್ಚಾಯಿತು. ಟೋಟಲ್ ಇವಾಗ ತನಕ 191 ರೂಪಾಯಿ ಖರ್ಚಾಗಿ ನಮ್ಮ ಹತ್ರ 9 ರೂಪಾಯಿ ಉಳ್ಕೊಂಡಿದೆ. ಇವತ್ತು ತೋರಿಸಿರ್ತಕ್ಕಂಥ 5 ಜಾಗಗಳು ನಿಮ್ಗೆ ಇಷ್ಟ ಆಗಿರುತ್ತೆ ನಂಬ್ತೀನಿ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ನಿಮ್ಮ ಒಂದು ಶೇರ್ ಕೂಡ ನಂಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋಲಿ ಸಿಗೋಣ. ಅಂಟಿಲ್ ದೆನ್ ಸಿ ಯು ಟೇಕ್ ಕೇರ್, ಬಾಯ್.